ದೃಷ್ಟಿಯನ್ನು ಹಾರಿಸಿದೆ. ಬಂದು ನಿಂತಹ ಸ್ಥಳವೇ ಇದು ಭೂಲೋಕವಲ್ಲವೇ? ಆಹಾ, ಕಾಣಬಾರದ ಅದೆಷ್ಟೋ ಸೌಂದರ್ಯದಿಂದ ಕೂಡಿದೆ. ಆ ಪಕ್ಷಿಗಳ ಗಾಯನ, ಆ ನವಿಲುಗಳ ನಾಟ್ಯ, ಆ ಗಿಡ ಮರಗಳು, ಇದನ್ನೆಲ್ಲ ನೋಡುವಾಗ ಮನಸ್ಸಿಗೆ ಅದೇನೋ ಸಂತಸವಾಯಿತು. ಆದರೆ ಬರುತ್ತಿರುವಂತಹ ವೇಳೆಯಲ್ಲಿ ಅದೆಷ್ಟೋ ಮನುಷ್ಯರು ಅಧರ್ಮದ ಪಥವನ್ನು ಹಿಡಿದಿದ್ದರು. ಅಲ್ಲಿ ಹೋಗಿ ಧರ್ಮ ಸ್ಥಾಪನೆ ಮಾಡಿ ಬಂದವಳಿದ್ದೇನೆ. ಆದ್ರೆ ಇತ್ತ ಬರುವಂತಹ ವೇಳೆಯಲ್ಲಿ ಏನದು ಸದ್ದು? ಆಹಾ, ಈ ಸದ್ದನ್ನು ಕೇಳುವಾಗ ಮನಸ್ಸಿಗೆ ಅದೇನೋ ಸಂತಸವಾಯಿತು. ಈ ಸದ್ದು ಬೇರೆ ಯಾವುದೂ ಅಲ್ಲ, ಯಾವುದೋ ಒಂದು ಮಂತ್ರ ಪಠನೆ. ಆದ್ರೆ ಈ ಮಂತ್ರ ಪಠಣೆಯನ್ನು ಮಾಡುವವರು ಯಾರು? ತಿಳಿದೆ ವಿಠ್ಠಲ ತಂತ್ರಿ ಈತನೇ ಮಂತ್ರ ಪಠಣೆಯನ್ನು ಮಾಡುತ್ತಾ ಇದ್ದಾನೆ. ಈ ಮಂತ್ರ ಪಠಣೆಯನ್ನು ಕೇಳುವಾಗ ಅದೆಷ್ಟು ದೂರದಿಂದ ಕೇಳಿದ ಬಿಡುತ್ತೇನೆ ಸತ್ಯ. ಆದ್ರೆ ಹತ್ತಿರ ಹೋಗಿ ಕೇಳಬೇಕೆನ್ನುವಂತಹ ಮನಬಯಕೆ. ಈಗ ಹತ್ತಿರ ಹೋಗುವುದಕ್ಕೆ ನಾನು ಆತನ ಬಳಿಗೆ ಹೋಗ್ಬೇಕು. ಆತನ ಬಳಿಗೆ ಹೋಗುವುದಾದ್ರೆ ಹೇಗೆ? ಹೀಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ರೂಪಧಾರಣೆ ಆಗಿ ಸರಿ ಸರಿ
ನನ್ನ ಈ ರೂಪವನ್ನು ಕಂಡಂತಹ ಆತ ನನ್ನನ್ನು ಒಲಿಸುವುದಕ್ಕೆ ಮುಂದಾಗುತ್ತಾನೆ. ಇದಕ್ಕೆ ನಾನು ದಾರಿ ಮಾಡಿಕೊಡಬಾರದು. ಅದಕ್ಕಾಗಿ ನಿಜ ರೂಪವನ್ನು ಮರೆಮಾಚಬೇಕು. ಯಾವ ರೂಪ ಆದೀತು? ಯಾವ ಯಾವ ರೂಪ ಬೇಡ. ಕರಿಪ ಪಕ್ಷಿ ಅಂದ್ರೆ ಗುಬ್ಬಿ ಹಕ್ಕಿ. ಈ ಗುಬ್ಬಿ ಹಕ್ಕಿ ರೂಪವನ್ನು ತಾಳಿ ಆತನ ಬಳಿಗೆ ನಾನು ಹೋಗಿ ಆತನ ಆಡುವಂತಹ ಮಂತ್ರಪಟ್ಟಿಯನ್ನು ನಾನು ಕಿವಿಯಾರಿ ಕೇಳಬೇಕು, ಮನಸಾರಿ ಆನಂದಿಸಬೇಕು. ಇನ್ನೇಕೆ ಸಾವಕಾಶ? ಕರಿಪ ಪಕ್ಷಿಯ ರೂಪವನ್ನಾತು ಆತನ ಮನೆಗೆ